ಒಂದು ಕಾಲದಲ್ಲಿ ರಾಜರನ್ನ ಹೊಗಳೋದು, ಶ್ರೀಮಂತರನ್ನ ಮೆಚ್ಚೋದು ತುಂಬಾ ನೇರವಾಗಿತ್ತು. ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಸೌಂದರ್ಯ. ಇಂದು ನಾವು ತುಂಬಾ ಆಸಕ್ತಿದಾಯಕ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅಯ್ಯೋ, ಆರಾಧನೆ ಅಂದ್ರೆ ದೇವರ ಆರಾಧನೆ ಅಲ್ವಾ? ಆದರೆ ಇಲ್ಲಿ ದೇವರನ್ನೂ ಅಲ್ಲ, ಶ್ರೀಮಂತರನ್ನು ಆರಾಧಿಸುವ ಬಗ್ಗೆ. ಹೌದು ಹೌದು, ಕೆಲವರು ಶ್ರೀಮಂತರನ್ನು ನೋಡಿ ಲಿಟ್ರಲಿ ದೇವರಂತೆ ಭಾವಿಸುತ್ತಾರೆ. ಈಗ ಮೊದಲು ಲೇಖಕರ ಬಗ್ಗೆ ಒಂದು ಸಣ್ಣ ಪರಿಚಯ ನೋಡೋಣ. ಅವರ ಪೂರ್ಣ ಹೆಸರು ಗಿಲ್ಬರ್ಟ್ ಕಿತ್ ಚೆಸ್ಟರ್ಟನ್. 1874ರಲ್ಲಿ ಲಂಡನ್ನಲ್ಲಿ ಹುಟ್ಟಿದವರು. 936ರಲ್ಲಿ ನಿಧನರಾದರು. ಅವರು ಬರಹಗಾರ, ತತ್ವಜ್ಞ, ವಿಮರ್ಶಕ. ಫಾದರ್ ಬ್ರೌನ್ ಕತೆಗಳು, ಆರ್ಥೋಡಾಕ್ಸಿ ಕೃತಿ ಇವರ ಪ್ರಸಿದ್ಧ ಕೆಲಸ. ಆದರೆ ಇವತ್ತು ನಮ್ಮ ವಿಷಯ ಅವರ ವ್ಯಂಗ್ಯ ಬರಹ ದ ವರ್ಷಿಪ್ ಆಫ್ ದ ವೆಲ್ದಿ. ಹಳೆ ಕಾಲದಲ್ಲಿ ಹೊಗಳಿಕೆ ತುಂಬ ನೇರವಾಗಿತ್ತು. ಬಡವನಿಗೆ ಶ್ರೀಮಂತರನ್ನು ಸಂತೋಷಪಡಿಸಲು ಅವನು ಜಗತ್ತಿನ ಅತ್ಯಂತ ಜ್ಞಾನಿ, ಧೈರ್ಯಶಾಲಿ, ಶಕ್ತಿಶಾಲಿ ಎಂದು ಹೇಳುತ್ತಿದ್ದ. ಹೌದು, ಶ್ರೀಮಂತರಿಗೂ ಗೊತ್ತಿತ್ತು ಅದು ನಿಜ ಅಲ್ಲ. ಆದರೆ ಈಗಿನ ಹೊಗಳಿಕೆಗಳು ಇನ್ನಷ್ಟು ಚತುರವಾಗಿವೆ. ಅವರು ಶ್ರೀಮಂತನ ಸಾಮಾನ್ಯ ಗುಣಗಳನ್ನೇ ಮಹಾನ್ ಗುಣವೆಂದು ತೋರಿಸುತ್ತಾರೆ. ಉದಾಹರಣೆ, ಅವನು ವ್ಯಾಪಾರ ಮನೋಭಾವಿಯವನಾಗಿದ್ದಾನೆ, ಕ್ರೀಡೆಗೆ ಆಸಕ್ತಿ ಹೊಂದಿದ್ದಾನೆ, ಕಲೆಯನ್ನು ಮೆಚ್ಚುತ್ತಾನೆ. ಅಂಥ ಸಾಮಾನ್ಯ ಗುಣಗಳನ್ನೇ ಪ್ರಾಫಿಟ್ ಅಥವಾ ಸೇವಿಯರ್ ಆಗಿ ತೋರಿಸುತ್ತಾರೆ. ಕಾರ್ನೆಗಿಯನ್ನು ಹೊಗಳುವವರು ಅವನು ಸೊಲೊಮೋನನಷ್ಟು ಜ್ಞಾನಿ ಎಂದಂತೆ ಹೇಳುವುದಿಲ್ಲ. ನಿಜವಾದ ಕಾರಣವೆಂದರೆ ಅವನ ಬಳಿ ಹಣವಿದೆ. ಹೌದು, ಅದಷ್ಟೇ ಸತ್ಯ. ಮತ್ತೊಂದು ಹಾಸ್ಯಾಸ್ಪದ ತಂತ್ರವೆಂದರೆ ಅವರು ಏನು ಇಷ್ಟಪಡಲ್ಲ ಅಂತ ಹೇಳಿ ಅವನ ಟೇಸ್ಟ್ ಮತ್ತು ಫಿಲಾಸಫಿಯನ್ನು ದೊಡ್ಡದಾಗಿ ತೋರಿಸ್ತಾರೆ. ಮಿಸಸ್ ಹಿಗ್ಸ್ ಚಾರ್ವುಮೆನ್ ಬಗ್ಗೆ ಕೂಡ ಇದೇ ತಂತ್ರ ಅನ್ವಯಿಸಬಹುದಿತ್ತು ಎಂದೂ ಲೇಖಕರು ಹೇಳಿದ್ದಾರೆ. ಮತ್ತೊಂದು ಪ್ರಸಿದ್ಧ ವಿಧಾನ ಸಿಂಪಲ್, ಕ್ವಯಟ್, ಮಾಡೆಸ್ಟ್ ಪದಗಳನ್ನು ಬಳಸುವುದು. ಸಿಂಪಲ್ ಎಂದರೆ ಉತ್ತಮ, ಮಾಡೆಸ್ಟ್ ಎರಡನೇ ಉತ್ತಮ, ಕ್ವಯಟ್ ನಿಜವಾಗಿಯೂ. ಆದರೆ ಶವಚೇರಿಗಳ ಹೊಗಳಿಕೆಗಳನ್ನು ನೋಡಿದರೆ ನಿಶ್ಶಬ್ದ, ಸರಳ ಅಂತ ಹಾಸ್ಯಪ್ರಾಯವಾಗಿ ಬರೀತಾರೆ. ರಿಯಲಿ? ಮಾನವನ ಬಲಿಯಾಗೋಕೆ ಹೋಗುತ್ತಾರೋ ಅಂತ ನಿರೀಕ್ಷಿಸುತ್ತಿದ್ದರು. ಕೊನೆಗೆ ಲೇಖಕರು ಹೇಳುತ್ತಾರೆ, ಭರ್ಜರಿ ವಸ್ತುಗಳಿಗೆ ನಾವು ಹಣ ನೀಡುತ್ತಿದ್ದರೆ ಅದನ್ನು ಭರ್ಜರಿ ಎಂದು ಹೊಗಳೋಣ, ಸಿಂಪಲ್ ಎಂದು ಅಲ್ಲ. ಮುಂದಿನ ಬಾರಿ ನೀವು ಶ್ರೀಮಂತರನ್ನು ನೋಡಿದಾಗ ಹೈಪರ್ಬೋಲಿನಲ್ಲಿ ಅಡ್ರೆಸ್ ಮಾಡಿದರೆ ಅವರು ಓಡಿ ಬರುವರು ಖಂಡಿತ. ಸಾರಾಂಶ ಮತ್ತು ಕತೆ ನಮಗೆ ಹೇಳುತ್ತದೆ, ಇಂದು ಮೀಡಿಯಾ ಮತ್ತು ಲಿಟ್ರೇಚರ್ನಲ್ಲಿ ಶ್ರೀಮಂತರನ್ನು ಹೊಗಳುವಿಕೆ ನಿಜ, ಹಾಸ್ಯ, ಎಕ್ಸಾಜರೇಷನ್ಗಳ ಮಿಶ್ರಣವಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಪಾಠಗಳಿಗಾಗಿ OCI ಅಧ್ಯಯನ ಸಂಪನ್ಮೂಲಗಳು ಅವರ್ ಕ್ರಿಯೇಟಿವ್ ಇನ್ಫೋ ಜೊತೆಗೆ ಇರಿ.